ಫೋಟೋಗ್ರಾಫರ್ ಪೇಷಂಟ್ ನಾವು ಲಾಗರು ಓಕೆ ಸರ್ ಲಾಸ್ಟ್ ನೀವು ಡ್ರೈವರ್ ಹೇ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಮೊದಲನೇ ಯೂಟ್ಯೂಬ್ ವಿಡಿಯೋ ಆಗಿರುತ್ತೆ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ. ಇದನ್ನ ನನ್ನ ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗೋದ್ರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗಾಡಿ ಪೂಜೆ ಮಾಡಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಅನ್ನ ಕೊಡ್ತೀನಿ ಕರ್ಕೊಂಡ್ಬರೋದು ₹100 ಕೊಡ್ತೀನಿ ಜೈಕಾರ ಹಾಕೋರು ಹಾಕ್ತೀನಿ ಸ್ವಾಮಿ. ಅಲ್ಲ, ಮನೇಲಿ ಮುದ್ದೆ ಉಣ್ಬಿಟ್ಟು ಇಲ್ಲೂ ಉಂಟವ್ರೆ. ಫ್ರೆಶ್ ಅಪ್ ಆಗೋದಕ್ಕೆ ಗಾಡಿಯಲ್ಲಿ ಆಚೆ ಬಂದಾಗ ಈ ಸ್ಕೂಲ್ ಮಕ್ಕಳನ್ನ ನೋಡಿದೆ. ಇದ್ದಾಗ ನಮ್ಮ ಪ್ರಿನ್ಸಿ ಫೋನ್ ಅಲೋ ಮಾಡ್ತಾ ಇರಲಿಲ್ಲ ಟ್ರಿಪ್ ಹೋದಾಗ. ಈ ವೆಹಿಕಲ್ ನೋಡ್ರೆ ಹೊಟ್ಟೆ ಉರಿತಾ ನಮಗೆ. ಚಿಕ್ಕಮಂಗ್ಳೂರ ಇದು. ಅಲ್ಲಿಂದ ನಾವು ನೆಕ್ಸ್ಟ್ ಹೊರಟಿದ್ದು ಕಳ್ಸದಲ್ಲಿರೋ ಸೂರಮನೆ ಫಾಲ್ಸ್ ಹತ್ರ. ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಇಲ್ಲಿ. ಎಲ್ಲೋ ಬ್ರಿಡ್ಜಲ್ಲಿ ಕೆಳಗಡೆ ಎಲ್ಲ ಹೋಗಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಓ ಮೈ ಗಾಡ್, 2.5 ಕಿಲೋಮೀಟ್ರ್ ನಡ್ಕೊ ಬಂದಿದ್ಕೂ ಒಳ್ಳೆ ಪ್ಲೇಸ್ ನೋಡಿದ್ದೀವಿ. ಏನು ಸಖತ್ತಾಗಿದೆ ನೋಡಿ ವ್ಯೂ, ಮಸ್ತು. ನೋಡಿ ಫ್ರೆಂಡ್ಸ್, ಇವರೆಲ್ಲ ಮಕ್ಕಳಲ್ಲ, ಕಳ್ಳನ ಮಕ್ಕಳು. ನೋಡಿ ಫ್ರೆಂಡ್ಸ್, ಕಾರಲ್ಲೇ ಮೇಕಪ್ ಮಾಡ್ಕೊತಾಳೆ. ಫಾಲ್ಸ್ ಮುಗಿಸ್ಕೊಂಡು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನೆನೆ ನೈಟು ಇದು ಕಲ್ಲೂರು ಬಂದು ಆಲ್ಟ್ ಆಗಿ ರೂಮ್ ಮಾಡ್ಕೊಂಡಿದ್ದೀವಿ. ಸೊ ಇವಾಗ ದರ್ಶನಕ್ಕೆ ಹೋಗೋಕ್ಕೆ ಅಂತೇಳಿ ಫ್ರೆಶ್ ಅಪ್ ಆಗ್ತಿದ್ದೀವಿ. ದಿಸ್ ಇಸ್ ಅವರ್ ಫೈನಲ್ ಲುಕ್. ಹೇಗಿದೆ? ತಿನ್ನಕ್ಕೆ ಅಂದರೆ ಫಸ್ಟ್ ಇರ್ತೀರ ಅಲ್ವೇ? ಹೊಸಿ ತಿನ್ನು ಮನೆ. ನೋಡಿ ಇವಳಿರೋ ಸೈಜ್ ನೋಡಿ, ಬ್ಯಾಗಿರೋ ಸೈಜ್ ನೋಡಿ. ಎಷ್ಟು ಕೆ ಜಿ ಇದೆ ಮಚ್ಚಿ ಬ್ಯಾಗು? ಹಾಂ, ಕೊಲ್ಲೂರಿಂದ ಬರ್ತಾ ನಾಷ್ಟ ಮಾಡ್ಕೊಂಡು ನಾವು ನೆಕ್ಸ್ಟ್ ಹೊಟ್ಟಿದ್ದು ಸಿಗಂದೂರ್ಗೆ. ಅಪ್ಪ ಎಂತ ಬಿಸಿಲು, ಸನ್ಲೈಟ್ ಕಣ್ಣು ಸೀರೆ ಹೋಗೋಳಕ್ಕೆ. ಚೌಡೇಶ್ವರಿ ದರ್ಶನ ಮಾಡಿಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದು ಉಡುಪಿಲಿರೋ ಮರವಂತೆ ಬೀಚ್ಗೆ ಸನ್ಸೆಟ್ ನೋಡೋಣ ಅಂತ. ನಾವಿವಾಗ ಮಲ್ಪೆ ಬೀಚ್ ಬಂದಿದ್ದೀವಿ. ಇವ್ರಿಗೆ ಮೂಳೆ, ನಮಗೆ ಬೇಳೆ. ಇದೇನು ತಿನ್ನು ಮಚ್ಚ, ಇರಲಿ, ಯಾರು ಕಿತ್ಕೊಳ್ಳಲ್ಲ. ಹಾಡ್ರ, ಎಲ್ಲ ಒಂದು ಕಡೆಯಿಂದ ಆಡ್ರಪ್ಪ. ನಾವು ಹಾಡು ಹೇಳೋಣ ಅಂತ ಬೀಚ್ ಹತ್ರ ಹೋದ್ರೆ ಇವನು ಯಾರೋ ಬಂದು ತಲೆ ತಿಂದ. ಇಟ್ಟ ಹೆಜ್ಜೆ ಇಟ್ಟು ಯಕ್ಷ ದೀಕ್ಷೆ ತೊಟ್ಟು ನಡೆಸುವೆ ಅಶ್ವಮೇಧ ಅಶ್ವಮೇಧ ಅಶ್ವಮೇಧ. ನಾವಿವಾಗ ಸೆಂಟ್ ಮ್ಯಾರೀಸ್ ಐಸ್ಲ್ಯಾಂಡ್ಗೆ ಹೋಗ್ತಾ ಇದ್ದೀವಿ. ಎಂಟ್ರೆನ್ಸಲ್ಲಿ ಸ್ವಲ್ಪ ಫೀಸ್ ಜಾಸ್ತಿ ಇದೆ. ಸೊ ಈ ಕಡೆ ಲೆಫ್ಟ್ ಸೈಡ್ ಬಂದರೆ ಕಡಿಮೆ ಇದೆ ಅಂತ ಹೇಳಿದ್ರು. ಸೊ ಹೋಗ್ತಾ ಇದೀವಿ, ನೋಡೋಣ ಎಷ್ಟಿದೆ ಅಂತ ಅಲ್ವಾ ಗೈಸ್. ಪೀಸ್ ಪೀಸ್. സൂര്യനും ചന്ദ്രനും നഗവനും കാലം കാത്ത് വച്ച രക്ഷകനെ സിംഹാരകനെ കണ്ണനായി വന്നവനെ ഭയമേ മാറിപ്പോ നീ എണ്ണൻ വന്നാൽ തുമ്പത്തുമില്ല ഇരുട്ടിൽ സിട്ടി വാഴും രാജാവുക്ക് എല്ലാവരും സുല്ല ഇവനെ തിരുവാലയവും കണക്കിലെ കാലം എടുത്തു വച്ചാൽ സ്വർഗം പോലും
ಮ್ಯಾರೀಸ್ ಐಸ್ಲ್ಯಾಂಡ್ ಬಂದಿದ್ದೀವಿ. ಮಸ್ತಾಗಿತ್ತು ಮಾತ್ರ ಡ್ಯಾನ್ಸ್ ಮಾಡ್ಕೊಂಡು ಬರೋದ್ರಲ್ಲಿ. ಇದೇ ನೋಡಿ ಸೆಂಟ್ ಮ್ಯಾರೀಸ್ ಐಸ್ಲ್ಯಾಂಡು. ಇಲ್ಲಿಗೆ ಓನ್ಲಿ 1 hour ಪರ್ಮಿಷನ್ ಇರುತ್ತೆ. ಪರ್ ಪರ್ಸನ್ 350 ರೂಪಾಯಿ ಕೊಟ್ಬಿಟ್ಟು ಟಿಕೆಟ್ ತೊಗೊಂಡು ಬೋಟಲ್ಲಿ ಬಂದು 1 hour ಇದ್ದು ಎಂಜಾಯ್ ಮಾಡಿ ವಾಪಸ್ ಆಗಬೇಕು. ಏನಂತ ಕುತ್ಕೊಂಡ್ಬಿಟ್ಲು, ಅದಾದ್ರಲ್ಲಿ ಅವಳು ವೆಯ್ಟ್ ತಡಿನದೇ ಮುರಿದೇ ಹೋಗಿದೆ ನೋಡಿ ಫ್ರೆಂಡ್ಸ್. ನೋಡಿ ನೋಡಿ ಇನ್ನೇನು ಬಿದ್ದೆ ಆಯ್ತದೆ, ಮುರಿದೇ ಆಯ್ತದೆ. ಚಿಕ್ಕ ಐಕ್ಲಾಡ್ಲಿ ಅಂತ ಹಾಕಿರೋದು ಆಯ್ತಾ. ಹಂಗೆ ಹೋಗ್ಬಿಟ್ರಿ, ಬರಬೇಡ್ರಿ ವಾಪಸ್ ಈ ಕಡೆ. 1 hour ಟೈಮ್ ಮುಗಿದ್ರಿಂದ 10:50 ಬೋಟ್ ಹತ್ರ ರಿಟರ್ನ್ ಆದ್ವಿ. ಇದು ನಾನು ಹರ್ಷಿತಾ ಚಿಕ್ಕ ವಯಸ್ಸಲ್ಲಿ ಹಿಂಗೆ ಇದ್ದಿದ್ದು, ಬಟ್ ದೊಡ್ಡವರಾದ್ಮೇಲೆ ಸಿಕ್ಕಿದ್ದು. ಒಂದು ಸಾರಿ ಕಣ್ಮುಂದೆ ಬಾರೆ ಮಚ್ಚಿ ಆದಿ 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 ನೋಡಿ, ಆದಿ ನಮ್ಮ ಪಕ್ಕದಲ್ಲಿ ಹೆಂಗೆ ನಿಂತವನೆ, ಎಲ್ಲೂ ಬಿಡಲ್ಲ ಅಂತಾನೆ. ಮಂಗಳೂರಲ್ಲಿ ಊಟ ಮಾಡಿಕೊಂಡು ನಾವು ನೆಕ್ಸ್ಟ್ ಹೊಟ್ಟಿದ್ದು ಕದ್ರಿಗೆ. ನಾನು ಕದ್ರಿ ಅಂದ ತಕ್ಷಣ ಯಾವ ದೇವಸ್ಥಾನ ಅಂದರೆ ಗೊತ್ತಿರಲಿಲ್ಲ. ಮಂಜುನಾಥೇಶ್ವರ, ಮಚ್ಚಿ ಮಂಜುನಾಥೇಶ್ವರ ಕಣಲ್ಲಿ. ಆಮೇಲೆ ಧರ್ಮಸ್ಥಳದಿಂದ ಇಲ್ಲಿಂದ ಅವ್ರ ಅಪ್ಪಾಜಿಯವರು ಅಲ್ಲಿಗೆ ದೇವ್ರು ಎತ್ಕೊಂಡು ಹೋದ್ಮೇಲೆ ಇಲ್ಲಿ ಖಾಲಿ ಆದಾಗ ಆಟೋಮೆಟಿಕ್ ದೇವರು ಉತ್ಪತ್ತಿಯಾಗಿ ಇಲ್ಲಿ ಮೂಲ ದೇವರಾಗಿರೋದು ಧರ್ಮಸ್ಥಳ ಮಂಜುನಾಥ ಸ್ವಾಮಿ, ಕದ್ರಿ ಮಂಜುನಾಥ ಸ್ವಾಮಿ ಅಂತ. ನೀರೆಲ್ಲಿಂದ ಬರೋದು? ಈ ನೀರು ಬರೋದು ಕಾಶಿಯಿಂದ. ಅಲ್ಲಿ ಬೆಳ್ಳಿ ಬಸವ ಇದೆಯಲ್ಲ, ಆ ಬೆಳ್ಳಿ ಬಸವನ ಬಾಯಿಲಿ ವರ್ಷಕ್ಕೆ 365 ದಿನ ಕೂಡ ನೀರು ಬರ್ತದೆ. ಒಂದು ತೊಟ್ಟು ಕಮ್ಮಿ ಆಗಲ್ಲ, ಒಂದು ತೊಟ್ಟು ಜಾಸ್ತಿ ಆಗಲ್ಲ, ಸೇಮ್ ಹೆಂಗಿರುತ್ತೆ ಹಂಗೆ ಇರುತ್ತೆ. ಸೊಂಟದಾಗ ಬರುತ್ತೆ ಅಂತ ಹೇಳಿರಿ ಅಲ್ಲ. ಈ ಎಳುಕೋಳದಲ್ಲೂ ಮುಳುಗಿ ಸ್ನಾನ ಮಾಡಿದ್ಮೇಲೆ ನಂದಿ ಬಾಯಲ್ಲಿ ಬರೋ ನೀರು ಕುಡಿಬೇಕು. ಎತ್ಕೊಂಡು ನಾವು ಮೇಲ್ಗಡೆ ಒಂದು ಲಿಂಗ ಇದೆ, ಆ ಲಿಂಗಕ್ಕೆ ಹಾಕ್ಬೇಕು. ಆ ನಂದಿ ಬಾಯಲ್ಲಿ ಬರೋ ನೀರು ಕಾಶಿಯಿಂದ ಬರುತ್ತಂತೆ. ಆ ನೀರು ತಂದು ಅಭಿಷೇಕ ಮಾಡಿದ್ಮೇಲೆ ಮಂಜುನಾಥನ ದರ್ಶನ ಮಾಡಿದ್ವಿ. ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಇದ್ದೀವಿ ಮಂಗಳೂರಿನ ನ್ಯಾಚುರಲ್ಸ್ ಐಸ್ ಕ್ರೀಮ್ ಫಾರ್ಮಲ್ಲಿ. ಸಜೆಸ್ಟ್ ಮಾಡಿದ್ದು ಬೇರೆ ಯಾರೂ ಅಲ್ಲ, ಈ ಲಾಗ್ ಓನರ್ ನಯನಾ ಅವರು ನಾವು ಕರ್ಕೊಂಡ್ಬಂದಿದ್ದಾರೆ. ಈ ಲೊಕೇಶನ್ ಸಿಗದೆ ನಾವು ಮಧ್ಯ 2 ಗಂಟೆಯಿಂದ ಪಲ್ಕೊಂಡು ಇಲ್ಲಿವರೆಗೂ ಬಂದಿದ್ದೀವಿ. ಅಲ್ಲಿ ಮುಂದೆ ನೋಡಿ ಐಶ್ವರ್ಯ 10 ಐಸ್ ಕ್ರೀಮ್ ಅಂತ ಬೇರೆ ಇದೆ, ಬಟ್ ಅಲ್ಲಿಗೆ ಹೋಗಿಲ್ಲ ನಾವು. ಇಲ್ಲಿ ಒರಿಜಿನಲ್ ತುಂಬ ಚೆನ್ನಾಗಿದೆ ಅಂತ ಎಲ್ಲ ತುಂಬ ರೆಫರ್ ಮಾಡಿದ್ದಾರೆ. ತುಂಬ ಕಾಸ್ಟ್ಲಿ ಬೇರೆ ಇದೆ, ತುಂಬ ಕಾಸ್ಟ್ ಇದೆ. 5 ಐಸ್ ಕ್ರೀಮ್ಗೆ 1,500 ಅಂತೆ. ಬನ್ನಿ ನೋಡೋಣ ಯಾವ ಥರ ಇದೆ. ಆ್ಯಕ್ಚುಲಿ ಲೊಕೇಶನ್ ಅಡ್ರೆಸ್ ಮರ್ತ್ಬಿಟ್ಟಿದ್ವಿ. ಗೂಗಲ್ ಫೋಟೋಸ್ನ ಮತ್ತು ನಮ್ಮ ಲಾಸ್ಟ್ ಇಯರ್ ಪಿಕ್ಸ್ನ ಮ್ಯಾಚ್ ಮಾಡಿ ಈ ಲೊಕೇಶನ್ ಹುಡುಕೋ ಬಂದಿರೋದು. 3 ದಿನ ಮುಂಚೆ ಕ್ಯೂ ಹೋಗಿ ಮೈಕಣಲ್ಲಿ ಹೆಂಗೆ ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು. ಐಸ್ ಕ್ರೀಮ್ ತಿಂದು ಅಲ್ಲಿಂದ ಜಾಗ ಖಾಲಿ ಮಾಡಿ ನಮ್ಮ ಈ ಟ್ರಿಪ್ನ ಎಂಡ್ ಮಾಡಿದ್ವಿ. ಹಾಗೆ ನನ್ನ ಲಾಗು ಸಹ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬ್ರದರ್ ಫ್ರಮ್ ಅನದರ್ ಮದರ್.